ಕ್ರಮ ಸಂಖ್ಯೆ 46. ಈ ನೃತ್ಯ ಒಂದು ವಿಶೇಷವಾದಂತಹ ನೃತ್ಯ ಅಂತ ಹೇಳ ತಪ್ಪಾಗಲ್ಲ. ಮನ್ಪೋರ್ಟ್ ಸ್ಕೂಲ್ ಫಾರ್ ಡಿಸೇಬಲ್ ವಿಶೇಷ ಚೇತನ ಮಕ್ಕಳು ವೇದಿಕೆ ಮೇಲೆ ಬಂದು ನೃತ್ಯವನ್ನ ಮಾಡ್ತಾರೆ. ಇವರಿಗೆ ಶ್ರವಣ ದೋಷ ಹಾಗೂ ಮಾತು ಬರೋದಿಲ್ಲ, ಆದ್ರೂ ಕೂಡ ವೈಕಲ್ಯತೆಯನ್ನ ಮೆಟ್ಟಿ ನಿಂತು ನೃತ್ಯವನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ತಮ್ಮೆಲ್ಲರ ಜೋರ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ. ಕ್ರಮ ಸಂಖ್ಯೆ 46 ಮನ್ಪೋರ್ಟ್ ಸ್ಕೂಲ್ ಫಾರ್ ಡಿಸೇಬಲ್ ಸ್ತ್ರೀ ಶಕ್ತಿ ಪರಿಕಲ್ಪನೆ ಮಂಡ್ಯ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಯಲಿದೆ. ಸ್ವಾತಂತ್ರ್ಯ ದೊರೆತು ಇಷ್ಟು ವರ್ಷಗಳಾದರೂ ಅಸಮಾನತೆಯನ್ನು ಸಂಪೂರ್ಣವಾಗಿ ತೊಲಗಿಸಲು ನಮಗೆ ಸಾಧ್ಯವಾಗಿಲ್ಲ ಎಂಬುದು ಸತ್ಯ. ಸಮಾನತೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡಿದ್ದೇವೆ. ಪ್ರತಿಯೊಬ್ಬರ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಸ್ಥಿತಿಗತಿ ಗೊತ್ತಾದರೆ ಮಾತ್ರ ಕಲ್ಯಾಣ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ ಸಾಧ್ಯ. ರಾಜ್ಯದಲ್ಲಿ ಸುಮಾರು 7 ಕೋಟಿ ಜನಸಂಖ್ಯೆ ಇದ್ದು 2 ಕೋಟಿಯಷ್ಟು ಕುಟುಂಬಗಳಿವೆ. ಇವರೆಲ್ಲರಿಗೂ ಸಮಾನ ಅವಕಾಶ ಒದಗಿಸುವುದು ನನ್ನ ಮತ್ತು ನಮ್ಮ ಸರ್ಕಾರದ ಬದ್ಧತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ 7 ಕೋಟಿ ಜನರ ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಆಯೋಗ ಅತ್ಯಂತ ವೈಜ್ಞಾನಿಕವಾಗಿ ಯಾವುದೇ ಸಾವಿರ ಯುಗ ಕಳೆದರೂ ಕೋಟ್ಯಾಂತರ ಜೀವರಾಶಿ ಅಳಿದು ಉಳಿದರೂ ಪ್ರಕೃತಿಯಲ್ಲಿ ಪ್ರತಿ ಹೊಸ ಉಸಿರಿಗೂ ಕಾರಣ ಹೆಣ್ಣು. ಹೆಣ್ಣೆ ಭೂಮಿ, ಹೆಣ್ಣೆ ಪ್ರಕೃತಿ. ಪ್ರತಿ ಆರಂಭಕ್ಕೂ ಕಾರಣ ಹೆಣ್ಣು. ಹೊಸ ಹುಟ್ಟಿಗೆ ಕಾರಣ ಹೆಣ್ಣು. ಧರಿಗಿಳಿದಿರು ಮೂರತಿ ಸ್ವರ ಬಡಿತದ ಸಾರಥಿ. ಧರಿಗಿಳಿದಿರು ಮೂರತಿ ಸ್ವರ ಬಡಿತದ ಸಾರಥಿ.
की सुनता बातें ये नादानी से है नाते ये हुर्राता आते जाते ये दिल को कहता ये रात ये वो देखे हैं आंखों में किस्मत की आंखें डाले जिद्दी है कैसा कैसा ये जिद्दी है ಬಿರುಗಾಳಿಯೊಂದಿಗೆ ಕಿರುದೀಪ ಹೇಳಿದೆ ನೀನಾಗು ನನ್ನಯ ಸಂಜೀವಿನಿ ಇರುವಷ್ಟು ಜೀವನ ಒಲವಿಂದ ತುಂಬುತ್ತಾ ಮಾಯಾವಿಯೇ ಮಾತಾಡು ನೀ सालू मर्दा तिमक्का समाज सेवा ನಂಬಿಕೆಯ ಸೃಷ್ಟಿ ನೀನು ಜಗದ ದೃಷ್ಟಿ ನೀನು ಪೂಜಿಸುವ ಭಕ್ತಿ ನೀನು ಎಲ್ಲ ಅವನಂಬಿಕೆ ದುಷ್ಟತನ ಅಳಿಸುವ ಶಕ್ತಿ ನೀನು ಹೆಣ್ಣು ಶಕ್ತಿ. ಆ ಶಕ್ತಿಗೆ ದುರ್ಬಲದ ಹಣೆಪಟ್ಟಿ ಬೇಕಿಲ್ಲ, ರಕ್ಷಣೆ ಹೆಸರಿನ ಅನುಕಂಪದ ಕೈ ಬೇಕಿಲ್ಲ, ಗೌರವ ಕೊಡುವ ಪೊಳ್ಳು ಮಾತು ಬೇಕಿಲ್ಲ. ಎಲ್ಲ ನವಶಕ್ತಿಯನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಕರುಣೆ ಸಹನೆಯ ಮಹಾಶಕ್ತಿ ಹೆಣ್ಣು. ಅಲ್ಲಿ ಜೋರಾದ ಚಪ್ಪಾಳೆ. ನಾನು ಚಪ್ಪಾಳೆ ಕೇಳೋದಿಲ್ಲ, ಏಕೆಂದ್ರೆ ನಿಮ್ಮ ಚಪ್ಪಾಳೆ ಶಬ್ದ ಇಲ್ಲಿರೋ ಯಾವ ಮಕ್ಕಳಿಗೂ ಕೇಳಿಸೋದಿಲ್ಲ. ಚಪ್ಪಾಳೆಯನ್ನ ಇವರಿಗೆ ವಿಶೇಷವಾಗಿ ಕೊಡ್ಬೋದು. ನಿಮ್ಮ ಎರಡೂ ಕೈಗಳನ್ನ ಮೇಲೆ ಎತ್ತಿ ಎಲ್ರೂ ಕೂಡ ಸೂಪರ್, ಬಹಳ ಅದ್ಭುತವಾಗಿ ನೃತ್ಯ ಮಾಡಿದಂತಹ ಈ ಎಲ್ಲ ಮಕ್ಕಳಿಗೆ ಇದೀಗ ಗೌರವ ಸಮರ್ಪಣೆ ನೀಡಲಿಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಇದೀಗ ಗೌರವ ಸಮರ್ಪಣೆಯನ್ನ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕಿಯಾದಂತ ಪ್ರೊಫೆಸರ್ ಲೋಲಾಕ್ಷಿ ಮೇಡಮ್ ರವರು ದಯಮಾಡಿ ವೇದಿಕೆಗೆ ಬಂದು ಗೌರವ ಸಮರ್ಪಣೆಯನ್ನು ನಡೆಸಿಕೊಡ್ಬೇಕು. ಅವರ ಜೊತೆ ರವಿರವರು, ಪುಟ್ಟಸ್ವಾಮಿರವರು, ಸೋಮಶೇಖರ್ ಅವರು ಹಾಗೂ ಡಾಕ್ಟರ್ ಅನಿಲ್ ಮತ್ತು ಗಿರೀಶ್ ರವರು ದಯಮಾಡಿ ಇವರಿಗೆ ಗೌರವ ಸಮರ್ಪಣೆಯನ್ನು ನಡೆಸಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ಸರ್, ಚುಕ್ಕಿ ಟೀಮ್ ರೆಡಿ. ಮರಳಿ ಬಾರದವರಿಗೆ ನಿನ್ನ ಪಯಣ, ಈ ಒಂದು ಗೀತೆಯನ್ನ ಬರೆದಿರುವಂತಹ ಡಾಕ್ಟರ್ ಲೋಲಾಕ್ಷಿ ಮೇಡಮ್ ರವರು ಈ ಒಂದು ಕಲಾ ತಂಡಕ್ಕೆ ಇದೀಗ ಗೌರವ ಸಮರ್ಪಣೆ ನಡೆಸ್ತಿದ್ದಾರೆ. ಮುಂದಿನ ತಂಡ 47 ಕಾವೇರಿ ಕಲಾ ಆಫ್ ಲೈಫ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್.